ಎಲ್ಲರೂ ಮಾತಾಡಿಸ್ತೀವಿ. ಈಗ ಅವ್ರ ಎದುರಾಳಿ ಜಾಕೀರ್ ಅಂತೇಳಿ ಅವ್ರ ಮೇಲೆ ಆರೋಪ ಇದೆ. ಅದ ಕುರಿತು ಏನು ಹೇಳ್ತೀರಿ? ಅದು ರಾಜಕೀಯ ವೈಷಮ್ಯ ಐತಿ ಸರ್ ಅವ್ರದ್ದು. ಅದು ರಾಜಕೀಯ ವೈಷಮ್ಯದಿಂದ ಇದು ಎಲ್ಲ ಆದಿದ್ರಿ. ಭೀಮನಗೌಡರು ಒಂದು ರೀತಿ ನೋಡಬೇಕಪ್ಪ ಅಂತಂದು ದೇವರಿಂಬರಿ ಗ್ರಾಮದಲ್ಲಿ ಬಡವರ ಬಗ್ಗೆ ಆಗಲಿ, ದೀನದಲಿತರ ಬಗ್ಗೆ ಆಗಲಿ ಭಾಳ ಕಾಳಜಿಯುತ ಮನುಷ್ಯರು. ಮತ್ತು ದೇವರಿಂಬರಿಗೆ ಗ್ರಾಮದ ಅಭಿವೃದ್ಧಿ ಬದಲಾದರೂ ಸಹಿತ ಅವ್ರೇನಪ್ಪ ಅಂತಂದ್ರೆ ಈಗ ಮೊನ್ನೆನೇ ಸರ್ಕಾರಿ ದವಾಖಾನೆಯನ್ನು ಉದ್ಘಾಟನೆ ಮಾಡಿದರು. ಸಾರ್ವಜನಿಕ ಮೂಲ ಸೌಲಭ್ಯಗಳ ಬಗ್ಗೆ ಕೊರತೆ ಆಗಬಾರ್ದು ವಿಚಾರಕೊಂಡು ಇತ್ತು ಅವರು ಬಲ್ಲಿ. ಅಂದ್ರೆ ನಿಮ್ಮೂರಾಗ ಸರ್ಕಾರಿ ದವಾಖಾನೆ ಇರಲಿಲ್ಲ, ನಿಮ್ಮೂರಿಗೆ ದವಾಖಾನೆ ತಂದ್ರು ದವಾಖಾನೆ ತಂದರು. ಆಮೇಲೆ ಒಂದು ದೊಡ್ಡ ಹಳ್ಳಕ್ಕೆ ಒಂದು ಬಾಂದರ್ ಕಟ್ಸಿದ್ರು ಅವರು. ಅಂದ್ರೆ ರೈತರಿಗೆ ನೀರಿನ ಸಮಸ್ಯೆ ಇರೋದ್ರಿಂದ ಬಾಂದರ್ ಕಟ್ಟಿದ್ರೆ ನೀರಿನ ಅನುಕೂಲ ಆಗ್ತದೆ ವಿಚಾರ ಇಟ್ಕೊಂಡು, ಒಳ್ಳೆ ವಿಚಾರ ಇಟ್ಕೊಂಡು ಅವರು ಊರು ಅಭಿವೃದ್ಧಿ ಆಗ್ಲೇನು ವಿಚಾರ ಇಟ್ಕೊಂಡು ಒಂದು ಬಾಂದರ್ ನಿರ್ಮಾಣ ಮಾಡಿದರು. ಆ ಬಾಂದರ್ ಉದ್ಘಾಟನೆ ಮಾಡಿದರು. ಹೀಗಾಗಿ ಪ್ರತಿಯೊಂದು ಎಲ್ಲಕ್ಕೂ ಸಹಿತ ಭೀಮನಗೌಡರು ಸ್ಪಂದನೆಯಾಗಿ ಕೆಲಸ ಮಾಡ್ತಾಯಿದ್ರು. ಇದು ಒಟ್ಟಾರೆ ಹೇಳಬೇಕಪ್ಪ ಅಂತಂದ್ರೆ ರಾಜಕೀಯ ದುರಾದ್ವೇಷದಿಂದ ಭೀಮನಗೌಡರನ್ನು ಮೋಸ ಮಾಡಿ ಕೊಲೆ ಮಾಡಿದರು. ಅಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಿಚಾರಣೆ ಇದಕ್ಕೆ ಪ್ರಮುಖ ಕಾರಣ ಅಂತೀರಿ? ಅದು ಖಂಡಿತ. ಯಾಕಂತಂದ್ರೆ ಗ್ರಾಮ ಪಂಚಾಯಿತಿಯ ಚುನಾವಣೆಯ ವಿಚಾರವಿಟ್ಟುಕೊಂಡು ಅವರ ಅಧ್ಯಕ್ಷ ಚುನಾವಣೆ ಪೈಪೋಟಿದಿಂದ ಇದನ್ನು ಆದಿದ್ದು. ಅಂದರೆ ಭೀಮನಗೌಡರಿದ್ರೆ ನಮಗೆ ಅಧ್ಯಕ್ಷ ಆಗೋಕ್ಕಾಗೋದಿಲ್ಲ ಅನ್ನೋ ಸಂಕಟ ಇದರಲ್ಲಿ ಯಾವುದೋ ಸಂಶಯವಿಲ್ಲ. ಇದೇ ಒಂದು ಮೂಲ ಗುರಿ ಇಟ್ಟುಕೊಂಡೇ ಮಾಡಿದರು. ಈಗ ಜಾಕೀರ್ ಅಂತೇಳಿ ಅವ್ರ ಮೇಲೆ ಆರೋಪ ಇದೆ. ಅವರು ಹೇಗೆ ಊರಲ್ಲಿ? ಅದೇ ಅವರು ಒಂಥರ ಕುರುಡು ಥರನೇ ರೀ. ಅವರು ಒಂಥರ ಕುರುಡು ಥರ ಅಂದ್ರೆ ಏನು ರೌಡಿಜಮ್ ಮಾಡಿ ಊರು ಆಳಬೇಕು, ಇನ್ನೊಬ್ಬರು ನನಗೆ ಅಡೆತಡೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡು ಈ ಒಂದು ಕೊಲೆಯಾಗಿದೆ. ಈ ಊರಲ್ಲಿ ಭೀಮನಗೌಡ ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಕೆಲಸ. ಅವ ಒಂಥರ ಬಡವರಿಗೆ, ರೈತರಿಗೆ, ದೀನ ದಲಿತರಿಗೆ ಅವ ದೇವ್ರಿದ್ದಂಗೆ ಒಬ್ಬ. ಸಿಕ್ಕಿದ್ರಿ ನಿಮಗೆ? ನನಗೆ ನಿನ್ನೆ ಬೆಳಗ್ಗೆ ಮಾತಾಡಿದ್ರು, ಸಾಯಂಕಾಲ ಬರ್ತೀನಿ ರೀ ಒಂಜರ ಇಲ್ಲಿ ನಾನು ಬಸವಗೌಡ್ರಿಗೆ ಮಾತಾಡಿ ಬರ್ತೀನಿ ಅಂತ ನನಗೆ ಹೇಳಿ ಹೋಯ್ದರು. ಆಮೇಲೆ ಸಂಜೆ ಒಳಗೆ ನಾನು 7:45 ಫೋನ್ ಹಚ್ಚಿದ್ದೇವ್ರಿ. ಈಗ ಗೌಡ್ರು ನೀವು ಎಲ್ಲಿದ್ದೀರಿ ಅಂತೇಳಿ ಕೇಳಬೇಕಂದೆ ಅವ್ರಿಗೆ ಫೋನ್ ಹಚ್ಚಿದೆ. ಫೋನ್ ರಿಸೀವ್ ಮಾಡಿಲ್ಲ ನನಗೆ. ನಾನು ಅದೇ ರೀತಿಯಾಗಿ ನಾನು ತೋಟಕ್ಕೆ ಹೋಗಿದ್ದೆ. ಬೆಳಿಗ್ಗೆ ನನಗೆ ಇದು ಘಟನೆ ಆದ ಕೂಡ ಗೊತ್ತಾಯಿತು. ಸಡನ್ನಾಗಿ ನಾನು ಬಂದೆ. ಒಬ್ಬ ಒಳ್ಳೆ ವ್ಯಕ್ತಿನ ಕಳ್ಕೊಂಡು ನೋವಿದೆ ನಿಮಗೆ? ಭಾಳ ಖಂಡಿತ ನೋವಿದೆ ನನಗೆ. ಇದು ಮರಿಲಾರಂಥ ನೋವಿದೆ. ನನ್ನ ಜೀವನ ಪರ್ಯಂತ ಇದೆ ಅಂತದ ಗೌಡರನ್ನು ಕಳ್ಕೊಬಾರದು. ಗೌಡ್ರು ಕಳ್ಕೊಂಡುದು ಭಾಳ ನೋವಾಗಿದೆ ನನಗೆ. ನಿಮ್ಮ ಹೆಸರು? ನನ್ನ ಹೆಸರು ಅಲ್ಲಾಬಕ್ಷ ಬೋರ್ಗಿ ಅಂತೇಳಿ. ಇದು ಅಲ್ಲಾಬಕ್ಷ ಅವ್ರ ಮಾತು. ಏನು ಭೀಮನಗೌಡ ಬೇರೆದಾರು ಏನಿದ್ದಾರೆ, ಅವರು ಗ್ರಾಮದಲ್ಲಿ ಜನಪರ ಕೆಲಸವನ್ನು ಮಾಡ್ಕೋತಾ ಇದ್ರು. ಎಲ್ಲರ ಕಷ್ಟ ಸುಖದಲ್ಲಿ ಭಾಗ ಆಗ್ತಾ ಇದ್ರು. ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಗ್ರಾಮ ಪಂಚಾಯಿತಿಯ ಚುನಾವಣೆ ಇದಕ್ಕೆ ಪ್ರಮುಖ ಕಾರಣ ಅನ್ನೋ ಒಂದು ಮಾತನ್ನು ಇವರು ಹೇಳ್ತಾ ಇದ್ದಾರೆ.